ಪರ್ಫೆಕ್ಟ್. ಸ್ಮೆಲ್ಲು ಟೇಸ್ಟು ಎರಡೂ ಚೇಂಜ್ ಆಗಬಾರ್ದು. ಕ್ವಾಲಿಟಿ ಕ್ವಾಂಟಿಟಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಅಪ್ರೂವಲ್ ಆದ ತಕ್ಷಣ ಆದಷ್ಟು ಬೇಗ ಗ್ಲೋಬಲಿ ಲಾಂಚ್ ಮಾಡೋಣ. ಮೇಕ್ ಶೋರ್ ನಮ್ಮ ಪ್ರಾಡಕ್ಟು ಪ್ರತಿ ಮನೆಯೂ ತಲುಪಬೇಕು. ಅದಕ್ಕೇನಪ್ಪ, ಮಾರ್ಕೆಟಿಂಗ್ ಕರೆಕ್ಟಾಗಿ ಮಾಡಿ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಟರೆ ಮುಗೀತು, ಆಟೋಮೆಟಿಕಾಗಿ ಸೇಲ್ಸ್ ಜಾಸ್ತಿ ಆಗುತ್ತೆ. ರಾಂಗ್ ಪ್ರೇಮ್. ನಮ್ಮ ಹೋಟೆಲ್ ನಂಬರ್ 1 ಸ್ಥಾನದಲ್ಲಿದೆ. ನಾವು ಯಾವತ್ತಾದ್ರೂ ಪಬ್ಲಿಸಿಟಿ ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡೋದನ್ನು ಕೇಳಿದ್ಯಾ ಅಥವಾ ನೋಡಿದ್ಯಾ? ಜನಕ್ಕೆ ಬೇಕಾಗಿರೋದು ರುಚಿ ಮತ್ತು ನಾವು ಕೊಡೋ ಸರ್ವಿಸು, ಅದೆರಡು ಫಸ್ಟ್ ಕ್ಲಾಸ್ ಇದ್ದರೆ ತಾವೇ ಬರ್ತಾರೆ ಆ್ಯಂಡ್ ನಮ್ಮ ಪ್ರಾಡಕ್ಟ್ನ ಬೆಳೆಸ್ತಾರೆ. ಮೋರೋವರ್, ನಾವು ಲಾಂಚ್ ಮಾಡ್ತಿರೋ ಈ ಮಸಾಲ ಬರೀ ರುಚಿ ಶುಚಿಗಷ್ಟೇ ಅಲ್ಲ, ಹೆಲ್ತ್ನೂ ಕಾಪಾಡುತ್ತೆ. ಜನಕ್ಕೆ ಅದು ಮನೇಲಿ ಮಾಡಿರೋ ಪ್ರಾಡಕ್ಟ್ ಅನ್ನಿಸ್ಬೇಕು, ಯಾವ ಸೈಡ್ ಎಫೆಕ್ಟ್ಸು ಇರಬಾರ್ದು ಅಷ್ಟೇ. ವೆಲ್, ಮುಂದಿನ ಪ್ರೋಸೆಸ್ ಬಗ್ಗೆ ನೀವು ಕಿಶೋರ್ನ ಕಾಂಟ್ಯಾಕ್ಟ್ ಮಾಡಿ, ಹಿ ವಿಲ್ ಹೆಲ್ಪ್ ಯು ಔಟ್. ಓಕೆ ಅಪ್ಪ. ಒಂದು ಸತಿ ಪ್ರಾಡಕ್ಟ್ ಲಾಂಚ್ ಆದಮೇಲೆ ನೀವು 3 ಜನ ನಡೆಸ್ಕೊಂಡು ಹೋಗ್ಬೋದು. ದೇ ಶುಡ್ ಬಿ ನೋ ಪ್ರಾಬ್ಲಮ್. ಬಟ್ ಮೇಕ್ ಶೋರ್ ನಮ್ಮ ಪ್ರಾಡಕ್ಟು ಪ್ರತಿ ಮನೆ ತಲುಪಬೇಕು, ಪ್ರತಿ ಅಡುಗೆ ಮನೆಯಲ್ಲೂ ಇರಬೇಕು. ಓಕೆ ಓಕೆಪ್ಪ. ಯಾ. He's so perfect. Hitler. ಯಾಕಲ್ಲೇ ನಿಂತ್ಬಿಟ್ರಿ? ಬನ್ನಿ. ಏನೋ ಹೇಳಬೇಕು ಅಂತ ಬಂದಿದ್ದೀರಾ ಅನ್ಸುತ್ತೆ. ಮುಜುಗರ ಯಾಕೆ ಹೇಳಿ. ಎಜೆ, ನೀವು ಹೇಳಿದ್ರಿ ಅಂತ 100 ಪ್ರೊಫೈಲಿಂದ ಈ ಇಬ್ಬರು ಹುಡುಗಿರನ್ನ ಸೆಲೆಕ್ಟ್ ಮಾಡಿದ್ದೀವಿ. ನೀವೊಂದು ಸರ್ತಿ ನೋಡಿ ಓಕೆ ಅಂದರೆ ಮುಂದುವರ್ಸೋಣ, ಇಲ್ಲಾಂದರೆ ಬೇರೆ ಹುಡುಗಿರನ್ನ ಹುಡುಕ್ತೀವಿ. ನಾನೇನಾರ ಆಯ್ಕೆ ಮಾಡಬೇಕು ಅಂದಾಗಲ್ಲ, ನಿನ್ನ ಮುಂದೆ ನನ್ನ 2 ಬೆರಳು ಚಾಚಿ ನಿಂತ್ಕೋತಾ ಇದ್ದೆ. ನೀವು ಒಂದನ್ನು ಮುಟ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ. ಆದರೆ ಈಗ ನೀನಿಲ್ಲ. ನನಗೆ ಬೇರೆ ದಾರಿ ಇಲ್ಲ ಅಂತ. ನನ್ನ ಜೀವನದಲ್ಲಿ ನಿನ್ನ ಸ್ಥಾನ ತುಂಬ ಅರ್ಹತೆ ಇರುವಂಥ ಹುಡುಗಿನ ನೀನೇ ಆಯ್ಕೆ ಮಾಡಬೇಕು. ಇದು ನನ್ನ ಆಸೆ ಅಲ್ಲ, ನಿನ್ನ ಕೋರಿಕೆ. ಹಾಗಾಗಿ ಆಯ್ಕೆನೂ ನಿಂದೆ ಆಗಬೇಕು ಅಂತ. ಇದು ಒಂಥರ ಆಯ್ಕೆ. ನಾನು ಮದುವೆ ಆಗೋ ಹುಡುಗಿ ಇವಳೆ. ಎಜೆ, ನೀವು ಒಂದು ಸಲ ಹುಡುಗಿ ಫೋಟೋ ನೋಡಿ ನಿರ್ಧಾರ ತಗೊಂಡಿದ್ರೆ ಒಳ್ಳೇದಿತ್ತು. ಅದರ ಅವಶ್ಯಕತೆ ಇಲ್ಲ. ನನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಅಂತರಗಿಂತ ಯಾರೂ ಅರ್ಥ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಅಂತರ ಆಯ್ಕೆ ಮಾಡಿದ್ದಾಳೆ ಅಂದರೆ ನಾನು ನೋಡೋ ಅವಶ್ಯಕತೆ ಇಲ್ಲ. ಅಲ್ಲ ಏಜೆ, ಅಂತರ ಆಯ್ಕೆನೇ ನನ್ನ ನಿರ್ಧಾರ. ಮುಂದಿನ ಕೆಲಸ ಏನು ಅನ್ನೋದನ್ನು ನೋಡಿ, ಆ ಕೆಲಸದಲ್ಲಿ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಇನ್ನೇನಾರ? ಗುಡ್ ನೈಟ್. ಜಾನಕಿ ಅವಳ ಹೆಸರು. ಫೋಟೋಲ್ ನೋಡೋದಕ್ಕೇನೆ
ತುಂಬ ಒಳ್ಳೆಯ ಥರ ಕಾಣಿಸ್ತಾ ಇದ್ದಾಳೆ ಈ ಹುಡುಗಿ. ಈ ಹುಡುಗಿನ ರಾಮ್ ಸೆಲೆಕ್ಟ್ ಮಾಡಿದ್ದಾನೆ ಅಂತಾದ್ಮೇಲೆ ಆದಷ್ಟು ಬೇಗ ಹಿರಿಯರನ್ನೆಲ್ಲ ಕರೆಸಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡಿಬಿಡು. ಸರಿ ಅಜ್ಜಿ. ಏಜೆ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕೆಲಸಗಳು ಆಗಬೇಕು ಅಂತ ಹೇಳಿದ್ದಾರೆ. ದೊಡ್ಡವರೆಲ್ಲ ಮನೆಗೆ ಬಂದಾಗ ಏಜೆನೂ ಮನೇಲಿ ಇರಬೇಕು. ಅದಕ್ಕೆ ಅವ್ರನ್ನ ಒಪ್ಪಿಸ್ಬೇಕು. ಅದು ಹೇಗೆ ಸಾಧ್ಯ? ಆ ಕೆಲಸ ನನಗೆ ಬಿಟ್ಬಿಡು, ನಾನು ಅವನನ್ನು ಒಪ್ಪಿಸ್ತೀನಿ. ಅವನು ಅವತ್ತು ಮನೇಲೇ ಇರಬೇಕು, ಹಾಗೆ ಮಾಡ್ತೀನಿ. ಒಟ್ಟಲ್ಲಿ ರಾಮ ಹೇಳಿರೋ ಹಾಗೆ ಅಂತರ ಹುಟ್ಟಿದ ಹಬ್ಬದ ಒಳಗೆ ಅವನ ಮದುವೆ ಆಗ್ಬಿಡ್ಬೇಕು ಅಷ್ಟೆ. ನಾಡಿದ್ದೆ ಒಳ್ಳೆ ದಿನ. ನಾಳೆ ಬೆಳಗ್ಗೆನೆ ಅವ್ರ ಮನೆಯವ್ರ ಹತ್ರ ಮಾತಾಡಿ ಎಲ್ಲ ಏರ್ಪಾಟ್ ಮಾಡ್ತೀನಿ. ಏನೋ ಎಲ್ಲ ಕೆಲಸಗಳು ಯಾವುದೇ ವಿಘ್ನ ಇಲ್ಲದೆ ನೆರವೇರ್ಬಿಟ್ರೆ ಸಾಕು. ತಗೋ ಪ್ರಸಾದ ಚಿಕ್ಕ. ಹೆಂಗೆ ಬೆಳಗ್ಗೆ ನನ್ನ ನೋಡಿ ಶಾಕ್ ಆಯ್ತಾ? ಚುಕ್ಕಿಗಿಂತ ಬೇಗ ಎದ್ದು ರೆಡಿಯಾಗಿ ನಿನ್ ಮುಂದೆ ಬಂದು ನಿಂತಿದ್ದೀನಿ. ಅದಕ್ಕೆ ಇವತ್ತು ಅಮ್ಮನ ಕೈಯಿಂದ ಫಸ್ಟ್ ಪ್ರಸಾದ ನಿಂಗೇನೆ. ಅಮ್ಮನ ಕೈಯಿಂದ ಪ್ರಸಾದ ಸಿಕ್ತು ಅಂದ್ರೆ ಇವತ್ತಿನ ದಿನ ಬಂಪರ್ ಅಂತಾನೆ ಅರ್ಥ. ಏನಮ್ಮ ಸುಮ್ಮನೆ ನೋಡ್ತಾ ನಿಂತಿದ್ಯಲ್ಲ, ಪ್ರಸಾದ ಕೊಡು. ಒಳ್ಳೇದಂತೆ ಒಳ್ಳೇದು. ಅದೇನು ಒಳ್ಳೇದಾಗುತ್ತೋ. ನಾವು ಹೇಳೋದಕ್ಕೂ ಇವಳು ಆಡೋ ಆಟಕ್ಕೂ ಒಂದು ಸಂಬಂಧನೇ ಇಲ್ಲ, ಬರೀ ಎಡವಟ್ಗಳೇ. ಅಮ್ಮ ಅದೇ ಅನ್ಕೋತಾ ಇದ್ದೆ, ಏನೋ ಮಂಗಳಾರತಿ ಇಲ್ದೆ ಪ್ರಸಾದ ಕೊಡ್ತಿದ್ಯಲ್ಲ ಅಂತ. ಈಗ ಸರಿ ಹೋಯ್ತು. ಬರೀ ತಮಾಷೆನೇ ಆಗೋಯ್ತು. ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಲ್ಲ ನಿನ್ಗೆ? ಹಲೋ ಹಲೋ, ನಮಸ್ತೆ. ನಾನು ದುರ್ಗಾ ಮಾತಾಡ್ತಾ ಇರೋದು. ಹೇಳಿ. ನೀವು ನಮಗೆಲ್ಲ ಓಕೆ ಆಗಿದ್ದೀರಾ? ಓಕೆನಾ? ಹಾಗಾದ್ರೆ ಅಂದರೆ ನೀವು ಸೆಲೆಕ್ಟ್ ಆಗಿದ್ದೀರಾ? ಮೇಡಮ್ ಒಂದು ನಿಮಿಷ. ಮೇಡಮ್ ನೀವೇನು ಹೇಳ್ತಿದ್ದೀರ ಅಂತ ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ. ಇನ್ನೊಂದ್ಸತಿ ಹೇಳ್ತೀರಾ ಮೇಡಮ್ ಪ್ಲೀಸ್? ನೀವು ಆಯ್ಕೆ ಆಗಿದ್ದೀರಾ, ಎಲ್ರಿಗೂ ಓಕೆ ಆಗಿದ್ದೀರಾ? ಮುಂದೆ ನಿಮಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡಿ. ಮನೆಯವ್ರನ್ನ ಯಾಕೆ ಮೇಡಮ್? ಇಂಥ ವಿಚಾರಗಳನ್ನೆಲ್ಲ ದೊಡ್ಡವ್ರ ಎದುರಿಗೆ ಮಾತಾಡಬೇಕು ಅಲ್ವಾ? ಪೇಮೆಂಟ್ ವಿಚಾರ ಮಾತಾಡಕ್ಕೆ ಕರಿತಿದ್ದಾರೆ ಮೇಡಮ್. ಈಗ ನೆನ್ನೆ ಬಂದಿದ್ನಲ್ಲ, ಅದೇ ಕಾಸ್ಟ್ಯೂಮಲ್ಲಿ ಬರಬೇಕಾ ಇಲ್ಲ ಬೇರೆ ಗೆಟಪಲ್ಲಿ ಬರಬೇಕಾ? ಕಾಸ್ಟ್ಯೂಮು, ಗೆಟಪ್ಪು ಏನು ಹೇಳ್ತಿದ್ದೀರಾ? ಅದೇ ಮೇಡಮ್, ನೆನ್ನೆ ಬಂದಾಗ ಬರಲಾ ಇಲ್ಲ ಬೇರೆ ಥರ ಬರಲಾ? ಅಯ್ಯೋ, ನೆನ್ನೆ ಬಂದ ಹಾಗೆ ಬನ್ನಿ, ಅದಕ್ಕೆ ಒಪ್ಪಿಗೆ ಆಗಿರೋದಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು.